ಅಣ್ಣಾಮಲೈ ಹೇಳೋದಿಷ್ಟು, 2026ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಮತ ಪ್ರಮಾಣವನ್ನ 25%ರವರೆಗೆ ಏರಿಸೋದು, 2029ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಖಂಡಿತ ಗೆಲ್ತೀವಿ. ಆ ಕುರಿಯ ಕುತ್ತಿಗೆಗೆ ಅಣ್ಣಾಮಲೈಯವರ ಫೋಟೋ ಹಾಕ್ತಾರೆ. ನಾವು ಅಣ್ಣಾಮಲೈಯನ್ನ ಬಲಿ ಹಾಕಿದ್ವಿ, ನೋಡಿ ಅಣ್ಣಾಮಲೈ ರಕ್ತ. ನಾನು ಸಣ್ಣವನಿದ್ದಾಗ ಕುರಿ ಸಾಕಣೆ ಮಾಡೇ ನನ್ನ ಪೋಷಕರು ನನ್ನನ್ನು ಸಾಕಿದ್ರು. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ನಾನಿವತ್ತು ತಮಿಳುನಾಡಿನ ಒಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ನನ್ನ ಅಭಿಪ್ರಾಯವನ್ನ ಮತ್ತು ಕೆಲವು ಮಾಹಿತಿಗಳನ್ನ ಇಡೋನಿದ್ದೇನೆ. ನಿಮಗೆಲ್ಲ ಗೊತ್ತೇ ಇದೆ, ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳಲ್ಲಿ 39 ಸ್ಥಾನಗಳನ್ನು ಅಲ್ಲಿನ ಆಡಳಿತಾರೂಢ DMK ಪಕ್ಷ ಪಡ್ಕೊಂಡಿದೆ. ಅಲ್ಲಿನ ಪ್ರಮುಖ ಪ್ರತಿಪಕ್ಷವಾದ ಅಣ್ಣಾ DMKಗೆ ಕಳೆದ ಬಾರಿ ಇದ್ದ ಒಂದು ಸ್ಥಾನವೂ ಕೂಡ ಬಂದಿಲ್ಲ, ಅದನ್ನು ಅದು ಕಳ್ಕೊಂಡಿದೆ. ಇನ್ನು BJP ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಈ ಬಾರಿ BJP ತಮಿಳುನಾಡಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುದ್ದಿ ಮಾಡಿತ್ತು. ಎಕ್ಸಿಟ್ ಪೋಲ್ಗಳು ಸಹ BJPಗೆ ಅಲ್ಲಿ 2ರಿಂದ 5, 5ರಿಂದ 7 ಸ್ಥಾನಗಳು ಸಿಗುತ್ತವೆ ಅನ್ನುವಂಥ ಪ್ರೆಡಿಕ್ಷನ್ಸ್ ಅನ್ನು ಮಾಡಿದ್ವು. ತಮಿಳುನಾಡಿನಲ್ಲಿ ಅತ್ಯಂತ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿತ್ತು BJP ಹೈಕಮಾಂಡ್. ಆದರೆ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಯಿತು. ಒಂದೂ ಸ್ಥಾನವನ್ನು BJP ಗೆಲ್ಲಿಕ್ಕಾಗಲಿಲ್ಲ. ಕೊಯಮತ್ತೂರಿನಲ್ಲಿ ಸ್ವತಃ BJP ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸೋಲ್ಬೇಕಾಯಿತು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ನಾನು ಈಗ ಹೇಳಲಿಕ್ಕೆ ಹೊರಟಿರುವಂಥದ್ದು ಆ ಸೋಲಿನ ನಂತರ ನಡೆದ ಒಂದು ಘಟನೆ ಬಗ್ಗೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ವಿರುದ್ಧ ಎಷ್ಟರ ಮಟ್ಟಿನ ದ್ವೇಷ ಇದೆ ಅನ್ನೋದನ್ನ ಈ ಘಟನೆ ಸಾಬೀತುಪಡಿಸುತ್ತೆ. ಕೊಯಮತ್ತೂರಿನಲ್ಲಿ ಚುನಾವಣಾ ಫಲಿತಾಂಶ ಬಂದ ತಕ್ಷಣದಲ್ಲಿ ಅಲ್ಲಿ DMK ಕಾರ್ಯಕರ್ತರು ಒಂದು ಮೆರವಣಿಗೆಯನ್ನು ಹೊರಡಿಸ್ತಾರೆ. ಆ ಮೆರವಣಿಗೆಯಲ್ಲಿ ಅವರು ಒಂದು ಕುರಿಯನ್ನು ಇಟ್ಕೊಂಡಿರ್ತಾರೆ. ಆ ಕುರಿಗೆ ಅಣ್ಣಾಮಲೈ ಅವರ ಫೋಟೋವನ್ನು ಹಾಕಿರ್ತಾರೆ. ಫೋಟೋವನ್ನು ಹಾಕಿ ಅಣ್ಣಾಮಲೈ ಅವರನ್ನು ನಾವು ಬಲಿ ಹಾಕಿದ್ವಿ ಅಂತ ಜೋರಾಗಿ ಘೋಷಣೆ ಕೂಕೊಂಡು ಮೆರವಣಿಗೆ ಹೋಗ್ತಾರೆ. ಇದು ಅಷ್ಟಕ್ಕೆ ನಿಲ್ಲೋದಿಲ್ಲ, ಇದು ಇನ್ನೂ ಮುಂದುವರಿಯುತ್ತೆ. ಕೊಯಮತ್ತೂರಿನ ಗ್ರಾಮೀಣ ಭಾಗವೊಂದರಲ್ಲಿ ಒಂದು ಕುರಿಯನ್ನು ವಾಸ್ತವವಾಗಿ ಬಲಿ ಕೊಡ್ತಾರೆ. ಹೇಗೆ ಬಲಿ ಕೊಡ್ತಾರೆ? ಆ ಕುರಿಯ ಕುತ್ತಿಗೆಗೆ ಅಣ್ಣಾಮಲೈಯವರ ಫೋಟೋ ಹಾಕ್ತಾರೆ. ಫೋಟೋ ಹಾಕ್ಬಿಟ್ಟು ಆ ಕುರಿಯನ್ನು ಬಲಿ ಕೊಡ್ತಾರೆ. ಈ ವಿಡಿಯೋ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಸಿಗುತ್ತೆ. ಬಲಿ ಹಾಕಿದ ನಂತರ ಅಲ್ಲಿರುವವರು ಕೇಕೆ ಹಾಕ್ತಾರೆ, ನಾವು ಅಣ್ಣಾಮಲೈಯನ್ನು ಬಲಿ ಹಾಕಿದ್ವಿ, ನೋಡಿ ಅಣ್ಣಾಮಲೈ ರಕ್ತ. ಅರೆ, ಈ ಮಟ್ಟದ ದ್ವೇಷ, ಈ ಮಟ್ಟದ ದ್ವೇಷ ಕಾರುವ ರಾಜಕಾರಣ ತಮಿಳುನಾಡಿನಲ್ಲಿ ಕಂಡು ಬರ್ತಾ ಇದೆ. ಯಾವ ಮಟ್ಟಕ್ಕೆ ಇಳಿತು ರಾಜಕಾರಣ? ಇದಕ್ಕೆ ಅಣ್ಣಾಮಲೈ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ನನ್ನನ್ನು ಕುರಿಗೆ ಹೋಲಿಸಿದ್ದು ನನಗೆ ಯಾವುದೇ ರೀತಿಯಲ್ಲೂ ಬೇಜಾರಿಲ್ಲ. ನಾನು ಸಣ್ಣವನಿದ್ದಾಗ ಕುರಿ ಸಾಕಣೆ ಮಾಡೇ ನನ್ನ ಪೋಷಕರು, ನನ್ನ ತಂದೆ ತಾಯಿಗಳು ನನ್ನನ್ನು ಸಾಕಿದ್ರು. ಕುರಿಗಳನ್ನು ಮಾರೇ ನನಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರು, ನನ್ನನ್ನು ಬೆಳೆಸಿದ್ರು. ಹಾಗಾಗಿ ಕುರಿ ನನಗೆ ಅತ್ಯಂತ ಶ್ರೇಷ್ಠ. ಹಾಗಾಗಿ DMK ಅವರು ಮಾಡಿರುವಂಥ ಇಂಥ ಪ್ರತಿಭಟನೆಯಿಂದ ನನಗೆ ಯಾವ ಮುಜುಗರನೂ ಆಗಲ್ಲ, ನನಗೆ ಯಾವ ಬೇಜಾರು ಆಗಲ್ಲ, ಆ ಘಟನೆಗೆ ನಾನು ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಚುನಾವಣಾ ಹಿನ್ನಡೆ ಕುರಿತಂತೆ ಒಂದು ಪ್ರೆಸ್ ಮೀಟನ್ನು ಕೂಡ ಅಣ್ಣಾಮಲೈ ಮಾಡ್ತಾರೆ. ಆ ಪ್ರೆಸ್ ಮೀಟ್ನಲ್ಲಿ ಅಣ್ಣಾಮಲೈ ಹೇಳೋದಿಷ್ಟು, ತಮಿಳುನಾಡಿನಲ್ಲಿ BJP MP ಸ್ಥಾನಗಳನ್ನು ಗೆಲ್ಲದೇ ಇರಬಹುದು, ಆದರೆ ತಮಿಳುನಾಡಿನ ಜನರ ಮನಸ್ಸನ್ನು ಗೆದ್ದಿದೆ ಅನ್ನುವಂಥ ಮಾತನ್ನು ಅಣ್ಣಾಮಲೈ ಹೇಳ್ತಾರೆ. ಹೇಗೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ 3% ಇದ್ದಂತಹ ಮತಗಳ ಪ್ರಮಾಣ ಈ ಬಾರಿ BJPಗೆ 11.5% ಆಗಿದೆ. ಅಂದರೆ ತಮಿಳುನಾಡಿನ ಜನ ಹಿಂದುತ್ವದ ರಾಜಕಾರಣವನ್ನು ರಿಜೆಕ್ಟ್ ಮಾಡಿಲ್ಲ. ಹಿಂದುತ್ವದ ಆಧಾರದ ಮೇಲೆ ರಾಷ್ಟ್ರೀಯತೆಯನ್ನು ಬಿಂಬಿಸುವ ರಾಜಕಾರಣಕ್ಕೆ ತಮಿಳುನಾಡಿನಲ್ಲಿ ಮನ್ನಣೆ ಸಿಕ್ಕಿದೆ. ಹಾಗಾಗಿ ಇದು ನಮಗೆ ಸಿಕ್ಕ ಜಯ ಅನ್ನುವಂಥ ಮಾತನ್ನು ಅಣ್ಣಾಮಲೈ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಅವರು ಅಂಕಿ ಸಂಖ್ಯೆಗಳ ಉದಾಹರಣೆಯನ್ನು ಕೊಡ್ತಾರೆ. ಏನದು? BJP 12 ಕ್ಷೇತ್ರಗಳಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಅಂದರೆ ಅಲ್ಲಿನ ಪ್ರಮುಖ ಪ್ರತಿಪಕ್ಷವಾದಂತಹ ಅಣ್ಣಾ DMKಯನ್ನು ಮೀರಿಸಿ 12 ಕ್ಷೇತ್ರಗಳಲ್ಲಿ BJP ಮಿತ್ರ ಪಕ್ಷಗಳು 2ನೇ ಸ್ಥಾನಕ್ಕೆ ಬಂದಿವೆ. ಆ ಮಿತ್ರ ಪಕ್ಷಗಳ ಪೈಕಿ BJP ಏಕಾಂಗಿಯಾಗಿ 10 ಕ್ಷೇತ್ರಗಳಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಅಣ್ಣಾ DMKಯನ್ನು ಹಿಂದಿಕ್ಕಿದೆ. ಇದು ಯಾವುದರ ಸಂಕೇತ? ಇದು ದ್ರಾವಿಡ ರಾಜಕಾರಣವನ್ನು ಜನ ತಿರಸ್ಕರಿಸಿ ಹಿಂದೂ ರಾಷ್ಟ್ರೀಯತೆಯ ರಾಜಕಾರಣವನ್ನು ಜನ ಅಪ್ಪಿಕೊಳ್ತಾ ಇದ್ದಾರೆ ಅನ್ನುವಂಥದ್ದರ ಸಂಕೇತ ಅನ್ನೋದು ಅಣ್ಣಾಮಲೈಯವರ ವಿಮರ್ಶೆ. ಈ ಬಾರಿ ನಾವು
MP ಸೀಟನ್ನು ಗೆಲ್ಲದೇ ಇರಬಹುದು. ಆದರೆ ನಮ್ಮ ಗಮನ ಈ ಕ್ಷಣದಿಂದಲೇ ಶುರುವಾಗುತ್ತೆ 2026ರ ವಿಧಾನಸಭಾ ಚುನಾವಣೆಯತ್ತ ಅನ್ನೋ ಮಾತನ್ನು ಅಣ್ಣಾಮಲೈ ಹೇಳ್ತಾರೆ. ಹೀಗೆ ಹೇಳುವಾಗ ಅವರು ನಿರ್ದಿಷ್ಟವಾಗಿ ಇಷ್ಟು ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳದೇ ಇದ್ದರೂ ಕೂಡ ಮುಂದಿನ ಈ 2026ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಲಕ್ಷ್ಯ ನಮ್ಮ ಮತ ಪ್ರಮಾಣವನ್ನು 25%ರವರೆಗೆ ಏರಿಸೋದು ಅನ್ನುವಂಥ ಮಾತನ್ನು ಅಣ್ಣಾಮಲೈ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಅವರ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇದೆ. ಮುಂದಿನ 2 ವರ್ಷಗಳಲ್ಲಿ BJP ತಮಿಳುನಾಡಿನಲ್ಲಿ ಯಾವ ರೀತಿ ಸಾಗಬೇಕು, ಅದು ಎಷ್ಟು ಕಠಿಣವಾದ ಹಾದಿಯನ್ನು ದಾಟಬೇಕಾಗಿದೆ ಅನ್ನುವಂಥ ಎಲ್ಲ ಅರಿವು ನನಗಿದೆ ಅಂತ ಹೇಳ್ತಾ 2029ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಖಂಡಿತ ಗೆಲ್ತೀವಿ, ಅದಕ್ಕೆ ಇವತ್ತಿನಿಂದಲೇ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಬಾರಿಯ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ BJP ಒಂದು ಸ್ಥಾನ ಗೆಲ್ಲದೇ ಇರಬಹುದು. ಆದರೆ ಇದರಿಂದ BJP ಕಾರ್ಯಕರ್ತರ ಉತ್ಸಾಹವೇನೂ ಕುಗ್ಗಿಲ್ಲ. ಯಾಕಂದರೆ ನಮಗೆ ಮತಗಳ ಪ್ರಮಾಣ ಜಾಸ್ತಿಯಾಗಿದೆ. ಜೊತೆಗೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಿ 3ನೇ ಅವಧಿಗೆ ಮುಂದುವರಿತಾ ಇದ್ದಾರೆ. ಹೀಗಾಗಿ ಅಣ್ಣಾಮಲೈ ಒಂದು ಪ್ರತಿಜ್ಞೆ ಕೈಗೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಗೊತ್ತಿದೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೇ ಅಲ್ಲೇನು ಅಧಿಕಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಅದೇನೋ ಅಷ್ಟು ಸುಲಭದ ಮಾತಲ್ಲ. ಆದರೆ ಕನಿಷ್ಠ ಪಕ್ಷ 25%ರ ಮತ ಪ್ರಮಾಣವನ್ನು ಅವರು ತಲುಪಿದ್ದೇ ಆದರೆ ಅಲ್ಲಿ ಕನಿಷ್ಠ ಅಣ್ಣಾ DMKಯ ಮಟ್ಟಕ್ಕಾದರೂ BJP ಬರಬೇಕು ಅನ್ನುವಂಥ ಗುರಿಯನ್ನು ಅಣ್ಣಾಮಲೈ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ನೋಡಬೇಕು, ಈ ಚುನಾವಣೆ ಅಣ್ಣಾಮಲೈ ಅವರನ್ನು ಧೃತಿಗೆಡಿಸಿದಂತೆ ಕಾಣೋದಿಲ್ಲ. ಸ್ವಲ್ಪ ನಿರಾಸೆ ಆಗಿರೋದು ನಿಜ. ಆದರೆ ಅಣ್ಣಾಮಲೈ ಅವರ ಮುಂದಿನ ನಡೆ ಇನ್ನೇನು 2 ವರ್ಷದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯತ್ತ ಇದೆ. ಅದರಲ್ಲಿ ಅವರು ಈಗಿನಿಂದಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೇಗೆ ಕೆಲಸ ಮಾಡ್ತಾರೆ ಅಂತ ಇಡೀ ದೇಶ ನೋಡೋದಕ್ಕೆ ಕಾಯ್ತಾ ಇದೆ.